ವೀಕ್ಷಕರೇ ನಮಸ್ತೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗವನ್ನು ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಅಂತಂದರೆ ಈ ಭೂಗಳ್ಳರು ನಿಜವಾಗಲೂ ಇವರು ಎಷ್ಟು ಸರ್ಕಾರಿ ಜಾಗಗಳನ್ನು ಲೂಟಿ ಮಾಡ್ತಾ ಇದ್ದಾರೋ ಅಷ್ಟೂ ಸರ್ಕಾರಿ ಜಾಗವನ್ನು ಬಡವ್ರಿಗೆ ಹಂಚಿದ್ರೆ, ಮಧ್ಯಮ ವರ್ಗದವ್ರಿಗೆ ಹಂಚಿದ್ರೆ ಅವರ ಸಮಸ್ಯೆಗಳು 1000% ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಸ್ನೇಹಿತರೆ. ಇವತ್ತು ಸರ್ಕಾರಿ ಜಾಗಗಳಿಗೆ ಗುನ್ನ ಹೇಗಿಡ್ತಾ ಇದ್ದಾರೆ ಅಂತಂದರೆ ಈ ಭೂಗಳ್ಳರು ಕಣ್ಣು ಮುಂದೆ ಕಾಣಿಸ್ತಾ ಇದ್ರು ಕೇಳೋಕ್ಕೆ ತಾಕತ್ತು ದಮ್ಮಿಲ್ದಿರೋಂಥ ಸರ್ಕಾರಿ ಅಧಿಕಾರಿಗಳು. ಯಾಕೆ ಅಂತಂದರೆ ಸ್ನೇಹಿತರೆ, ಇವತ್ತು ನಾವು ಕೊಡೋಂಥ ಸುದ್ದಿ ಅದೇ ಸುತ್ತಮುತ್ತದಲ್ಲಿರುವಂತಹ 100 ಕುಟುಂಬಗಳು ಜೀವನದ ಪೂರ್ತಿ ನೋವು ದುಃಖ ಇಲ್ಲದೆ ಜೀವನ ಮಾಡೋಂಥ ಸುದ್ದಿ ಇದು. ಯಲಹಂಕ ಹೋಬಳಿ ಚಿಕ್ಕಬೆಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ 11/1. ಈ 11/1 ಸರ್ವೆ ನಂಬರಲ್ಲಿ ಸುಮಾರು 3 ಎಕರೆ ಖರಾಬ್ ಜಾಗ ಇದೆ. ಈ 3 ಎಕರೆ ಖರಾಬ್ ಜಾಗದ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 110 ಕೋಟಿ. 110 ಕೋಟಿ ಮೌಲ್ಯದ ಆಸ್ತಿಯನ್ನು ಒಬ್ಬ ಭೂಗಳ್ಳ ಕದೀತಾನೆ. ಎಲ್ಲರಿಗೂ ಗೊತ್ತು, DC-ಗೂ ಗೊತ್ತು, ತಹಸೀಲ್ದಾರ್ಗೂ ಗೊತ್ತು, RIಗೂ ಗೊತ್ತು, VIಗೂ ಗೊತ್ತು ಈ ಖರಾಬ್ ಜಾಗವನ್ನು ಒಬ್ಬ ಭೂಗಳ್ಳ ಕದ್ದಿದ್ದಾನೆ ಅಂತ. ಗೊತ್ತಿದ್ರೂ ಕೂಡ ಇವತ್ತು ನಮ್ಮ ಸರ್ಕಾರಿ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರಲ್ಲ, ಇದರ ಬಗ್ಗೆ ನಾವು ಏನು ಹೇಳಬೇಕು ಗೊತ್ತಿಲ್ಲ. ವೀಕ್ಷಕರೇ, ಸರ್ಕಾರಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಸರ್ಕಾರಿ ಜಾಗಗಳನ್ನು ಪ್ರತಿಯೊಂದು ಉಳಿಸ್ಬೋದು, ಭೂಗಳ್ಳರನ್ನು ಜೈಲಿಗೆ ಕಳಿಸ್ಬೋದು, ಬಡವರಿಗೆ ಮನೆ ಇಲ್ದಿದ್ದವ್ರಿಗೆ ಒಂದು ಸೂರನ್ನು ಕೂಡ ಕಲ್ಪಿಸ್ಬೋದು. ಆದರೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಭೂಗಳ್ಳರ ಜೊತೆ ಶಾಮೀಲಾಗಿ ಇವತ್ತು ಸರ್ಕಾರಿ ಜಾಗ ಆಸ್ತಿ ಪಾಸ್ತಿಯನ್ನೆಲ್ಲ ಲೂಟಿ ಮಾಡ್ತಾ ಇದ್ದಾರೆ. ಯಾಕೆ ಸರ್ಕಾರಿ ಜಾಗವನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಕಣ್ಣು ಮುಂದೆ ಗೊತ್ತಿದ್ರೂ ಕೂಡ ನಮ್ಮ ಅಧಿಕಾರಿಗಳು ಸುಮ್ಮನೆ ಕೂತವ್ರೆ ಅಂತಂದರೆ ಸಲ್ಯೂಟ್. ಯಾರೋ ಒಬ್ಬ ವ್ಯಕ್ತಿ ಮನೆ ಇಲ್ದಿದ್ದವನು ಎಲ್ಲೋ ಒಂದು ಕಡೆ ಸರ್ಕಾರಿ ಜಾಗದಲ್ಲಿ ಒಂದು ಸೀಟ್ ಮನೆ ಕಟ್ಕೊಂಡಂಥವನ್ನ ಹೋಗೋವನ ಮೇಲೆ FIR ಹಾಕ್ತೀರಿ, ಅವನ ಮನೆ ಕೆಡುತ್ತೀರಿ. ಹಾಗಾದರೆ ನೀವು 110 ಕೋಟಿ ಆಸ್ತಿಯನ್ನು ಒಬ್ಬ ಭೂಗಳ್ಳ KV ನಾಯ್ಡು ಅನ್ನೋ ಒಬ್ಬ ವ್ಯಕ್ತಿ 110 ಕೋಟಿ ಮೌಲ್ಯದ ಆಸ್ತಿ ಕದ್ದವನೇ. ಆ ಕದ್ದಿದ್ರೂ ಕೂಡ ನಮ್ಮ ಯಲಹಂಕ ತಾಲೂಕು ತಹಸೀಲ್ದಾರ್ ಅವರೇ ಆಗಿರಲಿ, ಆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ RI ಆಗಿರಲಿ, ಆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಒಬ್ಬ VA ಆಗಿರಲಿ, ಯಾಕೆ ನೀವು ಕ್ರಮ ತಗೊಳ್ತಾ ಇಲ್ಲ? ಇದು DC ಗಮನದಲ್ಲಿದ್ದರೂ ಕೂಡ DC ಮೌನವಾಗಿರೋದು ಯಾಕೆ? DC ವ್ಯಾಪ್ತಿಗೆ ಬರೋಂತಹ ಕೆರೆ, ಕುಂಟೆ, ರಾಜಕಾಲುವೆ, ಖರಾಬ್ ಜಾಗವನ್ನು ಒತ್ತುವರಿ ಮಾಡೋರೆ ಅಂತ ನಿಮಗೆ ಲೆಟ್ರ್ ಕೊಟ್ಟರು ನಮ್ಮ DC ಸಾಹೇಬ್ರಿಗೆ. ಯಾಕ್ರಿ ನೀವು ಕ್ರಮ ತಗೊಳಕ್ಕಾಗ್ತಿಲ್ಲ? ಒಬ್ಬ ನಾಯ್ಡು, ಒಬ್ಬ ಕಳ್ಳ ಕದಿಮ, ಒಬ್ಬ ಭೂಗಳ್ಳ 3 ಎಕರೆ ಖರಾಬ್ ಜಾಗನ ಕದೀತಾನೆ. ಅದೇ ಚಿಕ್ಕಬೆಟ್ಟಹಳ್ಳಿ ವ್ಯಾಪ್ತಿಯಲ್ಲಿ ಮನೆ ಮಠ ಇಲ್ದಿದ್ದವ್ರು ಎಷ್ಟು ಜನ ಇದ್ದಾರೆ ಗೊತ್ತಾ ನಮ್ಮ DC ಸಾಹೇಬ್ರೆ? DC ಸಾಹೇಬ್ರೆ ಮತ್ತು ತಹಸೀಲ್ದಾರ್ ಸಾಹೇಬ್ರೆ, ನೀವು ಯಾವುದ್ರಲ್ಲಿ ಬ್ಯುಸಿ ಇದ್ದೀರಾ ಅಂತಾದರೂ ಹೇಳಿ ದಯವಿಟ್ಟು ಪ್ಲೀಸ್. ನನ್ನ ನೊಂದವ್ರ ಪರ, ಮನೆ ಮಠ ಇಲ್ದಿದ್ದವ್ರ ಪರ, ನಿರ್ಗತಿಗರ ಪರ ನಾನು ನಿಂತ್ಕೊಂಡು ನಿಮ್ಮನ್ನು ಒಂದು ಪ್ರಶ್ನೆ ನಾನು ಕೇಳ್ತಿದ್ದೀನಿ. ಪಾಪ ಬಾಡಿಗೆ ಮನೆಗಳಿಗೆ ಬಾಡಿಗೆ ಕಟ್ಟೋಕ್ಕಾಗದೆ ಕಷ್ಟ ನೋವು ದುಃಖದಲ್ಲಿ ಹಿಂಸೆ ಪಟ್ಟು ಬಾಡಿಗೆಗಳನ್ನು ಕಟ್ಟಿ ಇವತ್ತು ಜೀವನ ಮಾಡ್ತಾ ಇರೋರ ಪರ ನಾನು ನಿಂತ್ಕೊಂಡು ನಿಮ್ಮನ್ನು ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ನಮ್ಮ DC ಸಾಹೇಬ್ರೆ. ನಿಮಗೆ ಖರಾಬು ಜಾಗವನ್ನು 3 ಎಕರೆ ಒತ್ತುವರಿ ಮಾಡಿರೋನು ವಿರುದ್ಧವಾಗಿ ನಿಮ್ಮ ಕೈಯಲ್ಲಿ ಕ್ರಮ ತಗೊಳಕ್ಕಾಗ್ತಾಯಿಲ್ಲ. ಯಾಕೆ? ಆ 3 ಎಕರೆನ ಉಳಿಸಿ ಅದೇ ಚಿಕ್ಕಬೆಟ್ಟೆಯಲ್ಲಿ ವ್ಯಾಪ್ತಿಯಲ್ಲಿರೋಂಥವ್ರಿಗೆ 10/10 10/20 ಸೈಟ್ ಮಾಡಿಕೊಟ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತಾರಲ್ಲ DC ಸಾಹೇಬ್ರೆ. ಬೆಂಗಳೂರಲ್ಲಿ ಬಾಡಿಗೆ ಕಟ್ಟಕ್ಕಾಗದಿರೋಂಥ ಪರಿಸ್ಥಿತಿ ಎಷ್ಟೋ ಜನಕ್ಕಿದೆ. ಇವತ್ತು ಕೂಡ ಬಾಡಿಗೆಗಳು ಕಟ್ಟಕ್ಕಾಗದೆ ಎಷ್ಟೋ ಜನ ಬೆಂಗಳೂರು ಬಿಟ್ಟು ಹೋಗಿದ್ದಾರೆ. ಆದರೆ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದ್ದರೂ ಕೂಡ ಆ 3 ಎಕರೆನ ಒತ್ತುವರಿಯಾಗಿದ್ದರೂ ಕೂಡ ನೀವು ಕ್ರಮ ತಗೊಂಡು 3 ಎಕರೆ ಬಿಡ್ಸೋಕ್ಕಾಗಿಲ್ಲ ಅಂತಂದರೆ ವಾಹ್
ಧನ್ಯವಾದಗಳು ನಿಮಗೆ. ನೀವೆಲ್ಲರೂ ಬಡಪಾಯಿಗಳ ಮೇಲೆ ತೋರಿಸೋ ದೌರ್ಜನ್ಯವನ್ನು ಮೊದಲು ನಿಲ್ಲಿಸ್ರಿ. ಯಾರೋ ಒಂದು ಕಡೆ ಗೋಮಾಳ ಜಾಗದಲ್ಲೋ ಕೆರೆ ಪಕ್ಕದಲ್ಲೋ ಮತ್ತೊಂದು ಕಡೆ ಮನೆ ಕಟ್ಟವನ ಅಂತನೋ ಮನೆಯನ್ನು ಕೆಡುತ್ತಿದ್ದೀರಿ ನೀವು. ಆದರೆ 110 ಕೋಟಿ ಮೌಲ್ಯದ ಆಸ್ತಿನ ಇವತ್ತೊಬ್ಬ KV ನಾಯ್ಡು ಒಬ್ಬ ಭೂಗಳ್ಳ ಇವತ್ತು ಲೇಔಟ್ ಮಾಡಿ 490 ಸೈಟ್ಗಳನ್ನು ಮಾಡಿದ್ದಾನೆ. ಇವತ್ತು ಚಿಕ್ಕಬೆಟ್ಟಹಳ್ಳಿ ಸರ್ವೆ ನಂಬರ್ 11/1ರಲ್ಲಿ 11 ಎಕರೆ 24 ಕುಂಟೆ ಜಾಗ ಇದೆ. ಅದರಲ್ಲಿ 3 ಎಕರೆ ಖರಾಬ್ ಜಾಗ ಇದೆ. ಅದೇ ಜಾಗದಲ್ಲಿ ಕಾಲ್ದಾರಿ ಕೂಡ ಇದೆ. ಇಷ್ಟೆಲ್ಲ ನಿಮಗೆ ಗೊತ್ತಿದ್ರು ಅವನ್ನ ಟಚ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಇನ್ನಿಂಥ ಒಂದು ದೊಡ್ಡ ಪ್ರಭಾವ್ಯತೆ ಯೋಚನೆ ಮಾಡಬೇಕಾಗಿದೆ ನಾವೆಲ್ಲ. ಇವತ್ತು ವರ್ಷಗಳಿಂದ ಅರ್ಜಿಗಳು ಕೊಡ್ತಾನೇ ಇದ್ದಾರೆ, DC ಗೆ ಮನವಿ ಕೊಡ್ತಾನೇ ಇದ್ದಾರೆ. ಇಂಥ ವ್ಯಕ್ತಿ ಒತ್ತುವರಿ ಮಾಡಿದ್ದಾರೆ, ದಯವಿಟ್ಟು ಈ ಜಾಗವನ್ನು ಉಳಿಸಿ 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 ಅಂತ. ಅದನ್ನು ನೀವು ಗಮನಕ್ಕೆ ತಗೊಳ್ಳೋಕ್ಕಾಗಿಲ್ಲ ಅಂತಂದರೆ ನಾನು ಯಾವ ಭಾಷೆಯಲ್ಲಿ ತಮಗೆ ನಾನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಹಸೀಲ್ದಾರ್ ಅವರೇ, ಯಲಹಂಕ ಅನಿಲ್ ತಹಸೀಲ್ ಸಾಹೇಬ್ರೆ, ಯಾಕೆ ಈ ಮೌನ? ಈ ಮೌನದ ಹಿಂದೆ ಎಲ್ಲಾದರೂ ಲಂಚದ ವಾಸನೆ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದೆ ನಮಗೆ. ನಮ್ಮ DC ಸಾಹೇಬ್ರೆ, ನಿಮ್ಮನ್ನು ನಂಬಿಕೊಂಡು ಬೆಂಗಳೂರು ನಗರ ಇದ್ದೀರಿ. ಈ ಬೆಂಗಳೂರು ನಗರ ನಿಮ್ಮನ್ನು ನಂಬಿಕೊಂಡಿದೆ DC ಸಾಹೇಬ್ರೆ. ಎಲ್ಲೋ ಒಂದು ಕಡೆ ಸೂರು ಇಲ್ದಿದ್ದವ್ರಿಗೆ ಸೂರು ಕೊಡ್ತೀರಿ ಅಂತ ಕಾಯ್ತಿದ್ದಾರೆ. DC ಅವರು ಯಾವುದಾದ್ರೂ ಅರ್ಜಿ ಕೊಟ್ಟರೆ ತಕ್ಷಣ ಅದರ ಮೇಲೆ ಕ್ರಮ ತಗೊಳ್ತಾರೆ ಅಂತ ಜನ ಕಾಯ್ತಾ ಇದ್ದಾರೆ. ಯಾಕೆ ಒಬ್ಬ ನಾಯ್ಡು ವಿರುದ್ಧವಾಗಿ ನೀವೊಂದು ಕ್ರಮ ತಗೊಳ್ಳೋಕ್ಕಾಗ್ತಾ ಇಲ್ಲ? ಇವತ್ತು ಅದರಲ್ಲಿ ಕನ್ವರ್ಷನ್ ಮಾಡ್ಕೊಂಡಿದ್ದಾನೆ, BD ಅಪ್ರೂವಲ್ ಅಂತ ಹೇಳ್ತಾ ಇದ್ದಾನೆ. ಅವನು ಮಾಡಿರೋಂಥ ಪ್ಲ್ಯಾನೂ ಕೂಡ ಬೋಗಸ್ ಆಗಿದೆ. ಇವತ್ತು ಎಲ್ಲ ಕಡೆನೂ ಸೈಟ್ಗಳನ್ನು ಸೇಲ್ ಮಾಡಿ ಇವತ್ತೊಬ್ಬ 110 ಕೋಟಿ ಆಸ್ತಿನೇ ಹೊತ್ತು ಒಬ್ಬ ಕಳ್ಳನ ಕೈಗೆ ಕೊಟ್ಟಿದ್ದೀರಲ್ಲ ನೀವೆಲ್ಲ ಸೇರಿ. ನೀವೇನು ಸರ್ಕಾರಿ ಅಧಿಕಾರಿಗಳು ಅಥವಾ ಭೂಗಳರ ಜೊತೆ ಕೈ ಜೋಡಿಸಿ ನೀವು ಅವ್ರಿಗೆ ಅನ್ನದಾತರು? ಮೊದಲು ಈ ಮೌನವನ್ನು ನೀವು ನಿಲ್ಲಿಸಿ. ಇದನ್ನು ಪ್ರತಿಯೊಬ್ಬರೂ ಖಂಡಿಸಬೇಕಾಗಿದೆ. ನಾವು ಇವತ್ತು 3 ಎಕರೆಯಲ್ಲಿ ಸುಮಾರು ಒಂದು 110 ಜನ ಆದರೂ ಜೀವನ ಮಾಡ್ಬೋದು, ಒಂದು ಸೂರನ್ನು ಕಟ್ಕೊಬೋದು. ಆ ಬಡವ್ರಿಗಾದರೂ ಒಂದು ಸೂರು ಕಟ್ಟೋ ಅಷ್ಟಾದರೂ ನೀವು ಮಾಡಿಕೊಡಿ. ನಿಮಗೆ ಅದೂ ಆಗಲ್ಲ ಅಂತಂದರೆ ನಿಮ್ಮ ಸ್ಥಾನಕ್ಕೆ ದಯವಿಟ್ಟು ರಾಜೀನಾಮೆ ಆದರೂ ಕೊಡಿ. ನಿಮಗೆ ಅರ್ಜಿಗಳು ಕೊಟ್ಟಿದ್ದ ಕೂಡಲೇ DC-ನೋ AC-ನೋ ನಮ್ಮ ಕೆಲಸಗಳನ್ನು ಮಾಡಿಕೊಡ್ತಾರೆ. ತಹಸೀಲ್ದಾರ್ ಇದ್ದಾರೆ, ಅವ್ರ ಗಮನಕ್ಕೆ ಕೊಟ್ಟರೆ ಈ ಕಳ್ಳರ ಕದಿಮರ ವಿರುದ್ಧವಾಗಿ ಕ್ರಮ ತಗೊಳ್ತಾರೆ ಅಂತ ನಾವೆಲ್ಲರೂ ಅಂದ್ಕೊಂಡಿರ್ತೀರಿ. ಆದರೆ ವರ್ಷಗಳು ಕಳೆದರೂ ಕೂಡ ಅದರ ಮೇಲೆ ನಿಮಗೆ ಗಮನ ಹರಿಸೋಕ್ಕಾಗ್ತಾ ಇಲ್ಲ, ಅದರ ಮೇಲೆ ಕ್ರಮ ತಗೊಳ್ಳೋಕ್ಕಾಗಲ್ಲ ಅಂತಂದರೆ ನಮ್ಮ ಬೆಂಗಳೂರು ನಗರಕ್ಕೆ ನಿಮ್ಮಂಥ DC-ಗಳು ಬೇಕಾ ಅಥವಾ ತಹಸೀಲ್ದಾರ್ ಬೇಕಾ? ನೀವೆಲ್ಲ ನಮ್ಮ ಭಾಗದಲ್ಲಿ ಎಲ್ಲ ಸರ್ಕಾರಿ ಜಾಗಗಳನ್ನು ಮಾರಾಟ ಮಾಡೋಕ್ಕೆ ಬಂದಿದ್ದೀರೋ ಅಥವಾ ಅದನ್ನು ಉಳಿಸೋದಕ್ಕೆ ಬಂದಿದ್ದೀರೋ ಅಂತ ಗೊತ್ತಾಗ್ತಾ ಇಲ್ಲ. ನೀವು ಯಾವುದೇ ಒಬ್ಬ ವ್ಯಕ್ತಿ ಅರ್ಜಿ ಕೊಟ್ಟಿದ್ದ ಕೂಡಲೇ ಕ್ರಮ ತಗೊಂಡ್ರೆ ಇಂಥ ಕೆರೆ ಕುಂಟೆಗಳನ್ನು ಒತ್ತುವರಿ ಮಾಡೋದು ನಿಲ್ಲಿಸ್ಬೋದು. ವೀಕ್ಷಕರೇ, ಚಿಕ್ಕಬೆಟ್ಟಹಳ್ಳಿ ಯಲಹಂಕ ತಾಲೂಕು ವ್ಯಾಪ್ತಿಗೆ ಬರುವಂಥ ಒಂದು ಚಿಕ್ಕಬೆಟ್ಟಹಳ್ಳಿ, ಅದರಲ್ಲಿ ಸುಮಾರು 11 ಎಕರೆ 24 ಕುಂಟೆ ಜಾಗ ಇದೆ. ಸರ್ವೆ ನಂಬರ್ 11/1, ಅದರಲ್ಲಿ ಖರಾಬ್ ಜಾಗ 3 ಎಕರೆ ಇದೆ. ಕಣ್ಣು ಮುಂದೆ ಕಾಣಿಸ್ತಿದೆ. ಆ ವ್ಯಾಪ್ತಿಯಲ್ಲಿರುವಂಥ ನೀವೆಲ್ಲರೂ ದಯವಿಟ್ಟು ಎಚ್ಚೆತ್ಕೊಳ್ಳಿ. ಆ 3 ಎಕರೆ ನೀವು ಉಳಿಸಿ, ಸ್ಕೂಲ್ ಕಟ್ಟಿಸಿ. ಇಲ್ಲ ಯಾರಾದರೂ ಬಿಸ್ನೆಸ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಕೆಲವು ಅಂಗಡಿಗಳನ್ನು ಕಟ್ಟೋ ಥರ ನೀವು ಕೆಲಸಗಳನ್ನು ಮಾಡಬೇಕಾಗಿದೆ. ಈಗ ಪ್ರತಿಯೊಬ್ಬರು DC-ಗೆ ನೀವು ಮನವಿಗಳು ಕೊಡಬೇಕೀಗ. ನಮ್ಮ ವ್ಯಾಪ್ತಿಗಳು ಇರುವಂತಹ ಸರ್ಕಾರಿ ಜಾಗ, ಖರಾಬ್ ಜಾಗ, ರಾಜಕಾಲುವೆ, ಕೆರೆ ಕುಂಟೆಗಳಿಗೆ ನಾವು ನಮ್ಮ ಸೊತ್ತನ್ನು ಉಳಿಸ್ಕೊಳ್ಬೇಕಾಗಿದೆ. ಈಗ KV ನಾಯ್ಡು ಅನ್ನೋರ ಮೇಲೆ ಎಷ್ಟು ದೂರುಗಳು ಬಂದಿದ್ದಾವೆ ತಹಸೀಲ್ದಾರ್ ಹತ್ರ? ಇದುವರೆಗೂ ಒಂದು ಕ್ರಮ ತಗೊಳ್ಳೋಕ್ಕಾಗ್ತಾ ಇಲ್ವೇ?
ನಿಮ್ಮ ಕೈಯಲ್ಲಿ ಕ್ರಮ ತಗೊಳ್ಳೋಕ್ಕಾಗಲ್ಲ ಅಂತಂದರೆ ನಾವೆಲ್ಲರೂ ತಿಳ್ಕೊಬೇಕಾಗಿದೆ, ನೀವು ದೊಡ್ಡ ಭ್ರಷ್ಟರುಗಳು ಅಂತ. ನೀವು ಉಳಿಸ್ಬೇಕಾಗಿರೋಂಥ ಜಾಗವನ್ನೇ ನಿಮ್ಮ ಕೈಯಲ್ಲಿ ಉಳಿಸೋಕ್ಕಾಗಲ್ಲ ಅಂತಂದರೆ ಮತ್ತು ಇನ್ಯಾರು ಉಳಿಸ್ಬೇಕು? ಒಂದು ಸಲ ತಿರುಗಿ ನೋಡಿ ಚಿಕ್ಕಬೆಟ್ಟಳ್ಳಿ ಕಡೆ ಎಷ್ಟು ಬಡವರಿದ್ದಾರೆ ಅಂತ, ಮನೆ ಮಟ್ಟ ಸೂರು ಇಲ್ದಿದ್ದವ್ರು ಎಷ್ಟು ಜನ ಇದ್ದಾರೆ ಅಂತ, ಎಷ್ಟು ಜನ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಅಂತ ಒಂದು ಸಲ ತಿರುಗಿ ನೋಡಿ. ನೀವು ಒಂದು ಸಲ DC ಅವರೇ, ನೀವು ಒಂದು ಸರ್ತಿ ಚಿಕ್ಕಬೆಟ್ಟಳ್ಳಿ ವ್ಯಾಪ್ತಿಗೆ ಹೋಗಿ ನೋಡಿ, ಎಷ್ಟು ಸ್ಲಮ್ ಇದ್ದಾವೆ, ಎಷ್ಟು ಬಡವರಿದ್ದಾರೆ, ಯಾರಿಗೆ ಸೂರಿಲ್ಲ, ಎಷ್ಟು ಜನ ಬಾಡಿಗೆ ಮನೆಯಲ್ಲಿದ್ದಾರೆ. ಇವತ್ತು ಮಧ್ಯಮ ವರ್ಗದವರು ಪಾಪ ಬಾಡಿಗೆ ಮನೆಗಳು ಕಟ್ಟೋಕ್ಕಾಗ್ತಾ ಇಲ್ಲ. ಅರೆ ಇಂಥ ಕಳ್ಳರು ಕದಿಮರು ಕದೀತಾ ಇರುವಂಥ ಸರ್ಕಾರಿ ಜಾಗಗಳನ್ನು ಇಂಥ ಬಡವ್ರಿಗಾದರೂ ಮಾಡಿಕೊಡಿ, ಸುತ್ತಮುತ್ತ ವ್ಯಾಪ್ತಿಯಲ್ಲಿದ್ದವರಿಗೆ. ಒಬ್ಬ ಭ್ರಷ್ಟ ನೀವು ಅನ್ಸ್ಕೊಳ್ಬೇಕು ಅನ್ನೋಗಿದ್ದರೆ ಅವನ ಮೇಲೆ ಕ್ರಮ ತಗೊಳ್ಬೇಡಿ. ನೀವು ಸಮಾಜಕ್ಕೆ ಆಗಿರಲಿ, ಆ ವ್ಯಾಪ್ತಿಯಲ್ಲಿರುವಂಥ ಜನದ ಪರ ನೀವು ಅಧಿಕಾರಿಗಳಿದ್ದೀರಿ ಅನ್ನೋಗಿದ್ದರೆ ದಯವಿಟ್ಟು ಎಲ್ಲ ಜನಗಳ ಪರವಾಗಿ ನಾನೊಂದು ಮನವಿ ಮಾಡ್ತೀನಿ, DC ಅವ್ರ ಹತ್ರ ದಯವಿಟ್ಟು ಸರ್ವೆ ನಂಬರ್ 11/1 3 ಎಕರೆ ಖರಾಬ್ ಜಾಗವನ್ನು ಈ ಕೂಡಲೇ ನೀವು ತೆರವು ಮಾಡಬೇಕಾಗಿದೆ. BDAದಲ್ಲಿ ಅಪ್ರೂವಲ್ ತೊಗೊಂಬರ್ತಾನೆ, BDAದಲ್ಲಿ ಅಪ್ರೂವಲ್ಲು 8 ಎಕರೆ 24 ಕುಂಟೆ ಕೊಡ್ತಾನೆ, ಆದರೆ ಅದರಲ್ಲಿ 11 ಎಕರೆ 24 ಕುಂಟೆಗೆ ಇವತ್ತು ಲೇಔಟನ್ನು ಮಾಡ್ತಾನೆ. ಆದರೆ BDA ಅವರಲ್ಲೂ ಷರತ್ತಿರುತ್ತೆ, ಈ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಭೂ ಪರಿವರ್ತನೆ ನೀವೇ ಕೊಟ್ಟಿದ್ದೀರಿ ಕನ್ವರ್ಷನ್. DC ಸಾಹೇಬ್ರೆ, ಇವತ್ತು ಕನ್ವರ್ಷನ್ ನೀವೇ ಕೊಟ್ಟಿದ್ದೀರಿ, ಆದರೆ ನೀವು ಕೊಟ್ಟಿರೋದು ಎಷ್ಟು ಎಕರೆಗೆ, ಆತ ಮಾಡ್ತಿರೋದು ಎಷ್ಟು ಎಕರೆಯಲ್ಲಿ ಅನಧಿಕೃತ ಬಡಾವಣೆ ಅನ್ನೋದನ್ನು ಒಂದು ಸರ್ತಿ ನೋಡಬೇಕು ನೀವು. ನಾನು ನಿಮ್ಮಲ್ಲಿ ಕೊನೆಯದಾಗಿ ಮನವಿ ಮಾಡೋದು, KV ನಾಯ್ಡು ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ನೀವು ಹೂಡಲೇಬೇಕಾಗಿದೆ DC ಅವರೇ. ಜೊತೆಗೆ 3 ಎಕರೆ ಏನಿದೆಯಲ್ಲ ದಯವಿಟ್ಟು ಆ 3 ಎಕರೆನ ಬಿಡಿಸ್ಬೇಕಾಗಿದೆ. ಇವತ್ತು ಒಟ್ಟಾರೆ 11 ಎಕರೆ 24 ಕುಂಟೆಗೆ ದೊಡ್ಡದಾಗಿ ಒಂದು ಲೇಔಟ್ ಮಾಡಿದ್ದಾನೆ. ಎಲ್ಲಿದೆ 3 ಎಕರೆ ಖರಾಬ್ ಜಾಗವನ್ನು? 3 ಎಕರೆ ಎಲ್ಲಿದೆ ಅಂತ ಸ್ಕೆಚ್ ಇಲ್ದಿದ್ರೂ ಕೂಡ ಇವತ್ತು ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾನೆ, BDAದಲ್ಲಿ BDA ಅಪ್ರೂವಲ್ ಮಾಡಿಸ್ಕೊಂಡಿದ್ದಾನೆ. ಮಾಡಿಸ್ಕೊಂಡು ಇವತ್ತು ರಾಜಾರೋಷವಾಗಿ ಇವತ್ತು ಸರ್ವೆ ನಂಬರ್ 11/1 ದೊಡ್ಡದಾಗಿ ಲೇಔಟನ್ನು ಮಾಡಿದ್ದಾರೆ. ಈ ಲೇಔಟನ್ನು ದಯವಿಟ್ಟು ಈ ಕೂಡಲೇ ತಹಸೀಲ್ದಾರ್ ಅವರಾಗಿರಲಿ, DC ಅವರಾಗಿರಲಿ, ದಯವಿಟ್ಟು ಈ ಕೂಡಲೇ ಅದನ್ನು ಪರಿಶೀಲನೆ ಮಾಡಿದ ಕೂಡಲೇ 3 ಎಕರೆ ಏನು ಖರಾಬ್ ಜಾಗ ಇದೆಯಲ್ಲ ಆ ಖರಾಬ್ ಜಾಗವನ್ನು ದಯವಿಟ್ಟು ಉಳಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀರಿ. ಅದೇ ರೀತಿ ಆ 3 ಎಕರೆ ಜಾಗವನ್ನು ಅಲ್ಲಿ ಸುತ್ತಮುತ್ತದಲ್ಲಿದ್ದಂಥ ಬಡವರಿಗೆ ದಯವಿಟ್ಟು ಹಂಚಿ. ಎಷ್ಟೋ ಜನ ಬಾಡಿಗೆ ಮನೆಯಲ್ಲಿದ್ದಾರೆ, ಅದನ್ನು ನೀವು ಕೊಟ್ಟರೆ ನಿಮ್ಮ ಹೆಸರು ಹೇಳ್ಕೊಂಡು ಆ ಸುತ್ತಮುತ್ತ ಜನ ಜೀವನ ಮಾಡ್ತಾರೆ. ಇದೇ KV ನಾಯ್ಡು ಏನು ಚಿಕ್ಕಬೆಟ್ಟಳ್ಳಿ ಸರ್ವೆ ನಂಬರ್ 11/1 ಲೇಔಟ್ ಮಾಡಿದ್ದಾನೆ, ಈಗ ಅದೇ ಲೇಔಟನ್ನು ಮೊದಲು KV ನಾಯ್ಡು ಅಲ್ಲ ಮಾಡಿದ್ದು. ಅವನಿಗಿಂತ ಮುಂಚೆ ಇನ್ನೊಬ್ಬ ಭೂಗಳ್ಳ ಬರ್ತಾನೆ, ಲೇಔಟನ್ನು ಮಾಡ್ತಾನೆ. ಆವಾಗ ಅವನು ತುಂಬ ಜನಕ್ಕೆ ಸೈಟ್ಗಳನ್ನು ಸೇಲ್ ಮಾಡ್ತಾನೆ. ಅವನು ಸೇಲ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಆ ಜಾಗಕ್ಕೆ KV ನಾಯ್ಡು ಎಂಟ್ರಿ ಆಗ್ತಾನೆ. ಇದು 2 ಸರ್ತಿ ಲ್ಯಾಂಡ್ಗಳನ್ನು ಲೇಔಟನ್ನು ಮಾಡಿ ಅದೇ ಒಂದೇ ಸರ್ವೆ ನಂಬರಲ್ಲಿ 2 ಸರ್ತಿ ಲೇಔಟ್ಗಳು ಮಾಡಿ ತುಂಬ ಜನಕ್ಕೆ ಮಕ್ಮಲ್ ಟೋಪಿ ಹಾಕಿದ್ದಾನೆ. ನಿಮಗೆ ನೆನಪಿರಲಿ, ಇವನು ಸಣ್ಣ ಪುಟ್ಟದವ್ರಿಗೂ ಕೂಡ ಇವನು ಮಕ್ಮಲ್ ಟೋಪಿ ಹಾಕಿಲ್ಲ. ನಾಯ್ಡು ಮತ್ತು ನಾಯ್ಡು ಟೀಮು ಒಬ್ಬ MLAಗೂ ಕೂಡ ಮೋಸ ಮಾಡಿದ್ದಾನೆ. ಇದೇ ವಿಚಾರ ಸದನದಲ್ಲೂ ಕೂಡ ಚರ್ಚೆ ಆಗುತ್ತೆ. ಸದನದಲ್ಲೂ ಕೂಡ ಇದೇ ಸರ್ವೆ ನಂಬರ್ 11/1 ವಿಚಾರವನ್ನು ಚರ್ಚೆ ಮಾಡ್ತಾರೆ. ಅನಧಿಕೃತವಾಗಿ ಬಡಾವಣೆಗಳನ್ನು ಮಾಡಿ ನನಗೂ ಕೂಡ ಒಬ್ಬ MLA ಆಗಿ ನನಗೂ ಮೋಸ ಆಗಿದೆ ಅಂತೇಳಿ ಚರ್ಚೆ ಆಗುತ್ತೆ ಸದನದಲ್ಲಿ, ನೆನಪಿರಲಿ ನಿಮಗೆ. ಆದರೂ ಇನ್ನೂ ಕ್ರಮಗಳು ತಗೊಳ್ತಾ ಇಲ್ಲ. 400ಗಿಂತ ಅತಿ ಹೆಚ್ಚು ಅನಧಿಕೃತ ಬಡಾವಣೆ ಮಾಡಿದ್ದಾನೆ. 3 ಎಕರೆಯಲ್ಲೂ ಸೇರಿ ಟೋಟಲ್ 11 ಎಕರೆ 24 ಕುಂಟೆಯಲ್ಲೂ. ರಸ್ತೆನೂ ಕೂಡ ಒತ್ತುವರಿ ಮಾಡಿದ್ದಾನೆ, 3 ಎಕರೆ ಖರಾಬು ಜಾಗ ಒತ್ತುವರಿ ಮಾಡಿದ್ದಾನೆ. DC ಸಾಹೇಬ್ರೆ, ಈಗಲಾದರೂ ದಯವಿಟ್ಟು ಕ್ರಮ ತಗೊಳ್ಳಿ. ಯಾವುದೇ ಒಬ್ಬ ವ್ಯಕ್ತಿ ಅರ್ಜಿ ಕೊಟ್ಟಾಗ ಅದನ್ನು ತಕ್ಷಣ ಪರಿಶೀಲನೆ ಮಾಡಿ. ಯಾವುದೇ ಅರ್ಜಿ ಬಂದರೂ ಕೂಡ ಯಾವುದ್ರ ಬಗ್ಗೆ ಅರ್ಜಿ ಕೊಡ್ತಾರೆ, ಎಲ್ಲಿ ಯಾವ ವಿಚಾರದಲ್ಲಿ ಅರ್ಜಿ ಬರ್ತಾ ಇದೆ ತಮಗೆ, ದಯವಿಟ್ಟು ಅದನ್ನು ಪರಿಶೀಲನೆ ನೀವು ಮಾಡಲೇಬೇಕಾಗಿದೆ. ವರ್ಷಾನುಗಟ್ಟಲೆ ನಾವು ಅರ್ಜಿಗಳು ಕೊಟ್ಟರೂ ಕೂಡ, ಸಾರ್ವಜನಿಕರು ಅರ್ಜಿ ಕೊಟ್ಟರೂ ಕೂಡ ಅದರ ಮೇಲೆ ಸರಿಯಾದಂಥ ಕ್ರಮ ತಗೊಳ್ಳೋಕ್ಕಾಗ್ತಾಯಿಲ್ಲ ತಮ್ಮ ಕೈಯಲ್ಲಿ.
ವೀಕ್ಷಕರೇ, ಆದರೆ ಇವತ್ತು ಚಿಕ್ಕಬೆಟ್ಟಳ್ಳಿ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 11/1ರಲ್ಲಿ 3 ಎಕರೆ ಖರಾಬ್ ಜಾಗ ಇದೆ ಮತ್ತು ರಸ್ತೆ ದಾರಿ ಇದೆ. ಈ 3 ಎಕರೆ ಜಾಗ ಇದೆಯಲ್ಲ, ಇದು 110 ಕೋಟಿ ಆಸ್ತಿಯ ಮೌಲ್ಯ. 110 ಕೋಟಿ. ಆದರೆ ಈ 110 ಕೋಟಿ ಕದೀತಾ ಇದ್ದರೂ ಕೂಡ ಈ ಕಳ್ಳರು ಸರ್ಕಾರಿ ಅಧಿಕಾರಿಗಳು ಕ್ರಮ ತಗೊಳ್ತಾ ಇಲ್ಲ ಅಂತಂದರೆ, ಸರ್ಕಾರಿ ಜಾಗವನ್ನೇ ಸರ್ಕಾರಿ ಅಧಿಕಾರಿಗಳು ಉಳಿಸ್ಬೇಕಾಗಿದ್ದಂಥ ಸಂದರ್ಭದಲ್ಲಿ ಭೂಗಳ್ಳರ ಜೊತೆ ಇವರೇ ಕೈ ಜೋಡಿಸಿದ್ರೆ ಮತ್ತು ಸರ್ಕಾರಿ ಜಾಗವನ್ನು ಉಳಿಸ್ಬೇಕಾದವರು ಯಾರು? ಅದಕ್ಕೆ ವೀಕ್ಷಕರೇ, ನಮ್ಮ ವ್ಯಾಪ್ತಿಯಲ್ಲಿ, ನಮ್ಮ ಗ್ರಾಮಗಳಲ್ಲಿ, ನಮ್ಮ ಸುತ್ತಮುತ್ತದಲ್ಲಿ ಸರ್ಕಾರಿ ಕೆರೆ ಜಾಗ ಯಾವುದೇ ಇರಲಿ, ಕುಂಟೆ ಇರಲಿ, ರಾಜಕಾಲುವೆ ಇರಲಿ, ದಯವಿಟ್ಟು ಅದ್ರ ಕಡೆ ಗಮನ ಹರಿಸಿ. ಯಾವ ಕಳ್ಳ ಬಂದಿದ್ದಾನೆ, ಯಾವ ಕಳ್ಳ ಕದೀತಾ ಇದ್ದಾನೆ, ಯಾವ ಕಳ್ಳ ಅವನ ಹೆಸರಿಗೆ ಡಾಕ್ಯುಮೆಂಟ್ ಮಾಡಿಸ್ಕೊಳ್ತಾ ಇದ್ದಾನೆ ಅಂತ. ಯಾಕೆ ಅಂತಂದರೆ ಸರ್ಕಾರಿ ಅಧಿಕಾರಿಗಳು ಬೇರೆ ಬೇರೆ ವಿಚಾರಗಳಲ್ಲಿ ಬ್ಯುಸಿ ಇದ್ದಾರೆ. ಆದರೆ ನಮ್ಮ ಸುತ್ತಮುತ್ತದಲ್ಲಿ ನಡೀತಾ ಇರೋಂಥ ಭೂಗಳ್ಳರ ವಿಚಾರದಲ್ಲಿ ಅವರು ಮೌನವಾಗಿದ್ದಾರೆ. ಇವತ್ತು ನಾವೆಲ್ಲರೂ ಸರ್ಕಾರಿ ಅಧಿಕಾರಿಗಳನ್ನು, ರಾಜಕಾರಣಿಗಳನ್ನು ಎಚ್ಚರಿಸಬೇಕಾಗಿರೋದೇನು ಅಂತಂದರೆ, ಯಾವನೇ ಕಳ್ಳ ಕದೀಮ ನಮ್ಮ ರಾಜಕಾಲುವೆ ಆಗಿರಲಿ, ಕೆರೆ ಆಗಿರಲಿ, ಕುಂಟೆ ಆಗಿರಲಿ, ಖರಾಬ್ ಜಾಗ ಆಗಿರಲಿ ಒತ್ತುವರಿ ಮಾಡಿದ್ದಾನೆ ಅಂತಂದರೆ ಅವನ ವಿರುದ್ಧವಾಗಿ ಧ್ವನಿ ಎತ್ತುವಂಥವ್ರು ನಾವಾಗಿರಬೇಕು. ಸರ್ಕಾರಿ ಅಧಿಕಾರಿಗಳ ಗಮನಕ್ಕೆ ತರಬೇಕಾದವ್ರು ನಾವಾಗಿರಬೇಕು. ನಿಮ್ಮ ಸುತ್ತಮುತ್ತದಲ್ಲಿ ಯಾವುದೇ ಸರ್ಕಾರಿ ಕೆರೆ ಕುಂಟೆ ಒತ್ತುವರಿ ಆಗಿದ್ದರೆ ದಯವಿಟ್ಟು ಸಾಮ್ರಾಟ್ ಟಿವಿನ ಸಂಪರ್ಕಿಸಿ. ನಿಮ್ಮ ವ್ಯಾಪ್ತಿಯಲ್ಲಿ ಕದ್ದಂಥ ಕಳ್ಳ ಯಾರು ಅಂತ ಅವನ ಮುಖವಾಡನ ಹೊರಗಡೆ ತೆಗೆಯೋಣ. ಧನ್ಯವಾದಗಳು.